ಇಲ್ಲೇನಾಗುತ್ತೆ ಅಂದರೆ ಸುಮಾರು ಜನಕ್ಕಿರುತ್ತೆ ಒಳ್ಳೆ ಭಟ್ರು ಬಂದುಬಿಟ್ರೆ ಆಗಿಬಿಡುತ್ತೆ ಅಂತ. ಒಳ್ಳೆ ಭಟ್ರು ಇವತ್ತು ಬಂದರೂ ನಾಳೆ ಅವ್ರಿಗೆ ಹುಷಾರಿಲ್ಲ, ಏನು ಮಾಡ್ತೀರಾ? ಮಸಾಲೆ ದೋಸೆ ಇಲ್ಲ ಒಂದು ವಾರ ಬಿಟ್ಟು ಬಾ ಅಂತೀರಾ? ಮತ್ತು ಇನ್ನೊಬ್ರು ಪ್ರೋವೋಕ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಬೇಡಿ. ನಾನು 5 ಲಕ್ಷ ಮಾಡಿದೆ 10 ಲಕ್ಷ ಮಾಡಿದೆ ಅನ್ನೋದನ್ನು ಇಟ್ಕೊಂಡು ದಯವಿಟ್ಟು ಆ ರೀತಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಡಿ. ದುಡ್ಡೇ ಇದ್ರೂ ಪರವಾಗಿಲ್ಲ, ಜನರು ಹೊಟ್ಟೆ ಉಬ್ಬಾರ್ದು. ಕರೆಕ್ಟ್. ಹೊಟ್ಟೆ ತುಂಬ ಕೊಡಬೇಕು, ಹೊಟ್ಟೆ ಉಬ್ಬಂಗೆ ಕೊಡಬಾರ್ದು. ಉಬ್ಬದೇ ಇದ್ರೂ ಪರವಾಗಿಲ್ಲ, ಜನರು ಹೊಟ್ಟೆ ಉಬ್ಬಾರ್ದು. ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿ ಸಕ್ಸಸ್ ಆಗಿ ರನ್ ಆಗ್ತಿದೆ ನಿಮ್ಮ ಬ್ರೇಕ್ಫಾಸ್ಟ್ ಬಿಸ್ನೆಸ್. ಯಾರನ್ನು ಕೇಳಿದ್ರು ಖುಷಿ ಪಡ್ತಾರೆ ನಿಮ್ಮ ಟೇಸ್ಟ್ಗೆ. ಇದ್ರದ್ದು ಬಗ್ಗೆ ಹೇಳೋದಾದ್ರೆ ಸರ್, ನಾಷ್ಟದ ಬಿಸ್ನೆಸ್ ಮಾಡೋರ್ಗಾದ್ರೆ? ನಾಷ್ಟದ ಬಿಸ್ನೆಸ್ ಮಾಡೋರ್ಗಾದ್ರೆ ಇದು ಸೇಮ್ ಹಂಗೆ ಬರುತ್ತೆ. ಇನಿಷಿಯಲಿ ನೀವು ಯಾರನ್ನೂ ಡಿಪೆಂಡ್ ಆಗಬಾರ್ದು. ಫಸ್ಟು ಭಟ್ರನ್ನ ಡಿಪೆಂಡ್ ಆಗಿಬಿಡಿ ಅಂತ ಡೈರೆಕ್ಟಾಗಿ ಹೇಳ್ತಿಲ್ಲ ಅವರು, ನಾನು ಹೇಳ್ತೀನಿ. ಭಟ್ರನ್ನ ಡಿಪೆಂಡ್ ಆಯಿತು ಅಂದರೆ ಕಷ್ಟ. ನೀವೇ ಓನರ್ ಆಗಿರಬೇಕು, ನೀವೇ ಸರ್ವೆಂಟ್ ಆಗಿರಬೇಕು, ನೀವೇ ಗಲ್ಲದ ಮೇಲೆ ಕೂತ್ಕೊಳ್ಳೋರಾಗಿದ್ದರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸರ್ ನಾನು ಸಿಂಪಲಾಗಿ ಹೇಳೋದಾಯ್ತು ಅಂದರೆ, ಸಿಂಪಲಾಗಿ ಇನ್ನೊಂದೇನಂತಂದರೆ ಟೀ ಕಾಫಿ ಬಿಸ್ನೆಸ್ಗೆ ನೀವು ಒಬ್ಬರಾದರೂ ಓಕೆ, ಯಾರೋ ಹುಡುಗರನ್ನ ನೀವು ಕರ್ಕೊಂಡು ಮಾಡ್ಬೋದು. ಬಟ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ನಿಮ್ಮ ಮನೆಯವರೇ ಮಿನಿಮಮ್ ಇಬ್ಬರಬೇಕು. ಇಲ್ಲಿ ನಮ್ಮ ಅತ್ತೆ ಸಪೋರ್ಟ್ ಇದೆ, ಅವ್ರು ಬಂದು ಮಾಡ್ತಾರೆ. ಇಲ್ಲೇನಾಗುತ್ತೆ ಅಂದರೆ ಸುಮಾರು ಜನಕ್ಕಿರುತ್ತೆ ಒಳ್ಳೆ ಭಟ್ರು ಬಂದುಬಿಟ್ರೆ ಆಗಿಬಿಡುತ್ತೆ ಅಂತ. ಒಳ್ಳೆ ಭಟ್ರು ಇವತ್ತು ಬಂದರೂ ನಾಳೆ ಅವ್ರಿಗೆ ಹುಷಾರಿಲ್ಲ, ಏನು ಮಾಡ್ತೀರಾ? ಮಸಾಲೆ ದೋಸೆ ಇಲ್ಲ ಒಂದು ವಾರ ಬಿಟ್ಟು ಬಾ ಅಂತೀರಾ? ಇಲ್ಲ, ನಾವು ಮಾಡೋಕ್ಕೆ ಕಲ್ತ್ಕೋಬೇಕು. ಅಟ್ಲೀಸ್ಟ್ ಏನಂತಂದರೆ ಒಂದು ತಿಂಡಿಯಲ್ಲಿ 100% ಬರೋಲ್ಲ ನಿಮಗೆ ಅಂತಂದರೆ ಒಂದು 60 to 70% ಆದರೂ ಬರಬೇಕು. ಈಗ ಎಕ್ಸಾಂಪಲ್ ಅಂದ್ಕೊಳ್ಳಿ, ದೋಸೆ ಇದೆ, ಇಡ್ಲಿ ಇದೆ, ಉಪ್ಮಾ ಇದೆ, ಆಮೇಲೆ ಬೇರೆ ಬಿಸಿಬೇಳೆ ಬಾತು, ರೈಸ್ ಬಾತು, ವಾಟ್ ಎವರ್. ರೈಸ್ ಬಾತ್ ಒಂದು ಕಲೀರಿ, ಇಡ್ಲಿ ಒಂದು ಕಲೀರಿ. ದೋಸೆ ನಿಮಗೆ ಬರೋಲ್ಲ, ಬಟ್ ನಡಿ ಪರವಾಗಿಲ್ಲ. ಅವ್ರು ಒಂದು ದಿನ ಬರೆದಿದ್ರೆ ಯು ಕ್ಯಾನ್ ಮ್ಯಾನೇಜ್. ಏನು ಬರೆದಿದ್ರೆ ಏನು ಮಾಡ್ತೀರಾ? ಆಲ್ಟರ್ನೇಟಿವ್ ಇರಲಿ. ಎಕ್ಸಾಕ್ಟ್ಲಿ. ಝೀರೋ ನಾಲೆಜಲ್ಲಿ ಸ್ಟಾರ್ಟ್ ಮಾಡಬಾರ್ದು. ಯಾವ ಬಿಸ್ನೆಸ್ ಕೂಡ ಝೀರೋ ನಾಲೆಡ್ಜು ಇಂದ ದಯವಿಟ್ಟು ಸ್ಟಾರ್ಟ್ ಮಾಡಬೇಡಿ. ಮತ್ತು ಇನ್ನೊಬ್ರು ಪ್ರೋವೋಕ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಬೇಡಿ. ನಾನು 5 ಲಕ್ಷ ಮಾಡಿದೆ 10 ಲಕ್ಷ ಮಾಡಿದೆ ಅನ್ನೋದನ್ನು ಇಟ್ಕೊಂಡು ದಯವಿಟ್ಟು ಆ ರೀತಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಡಿ. ಈಗ ಇದೇ ನಾಷ್ಟದ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಅಂದರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಗಣೇಶ್ ಸರ್? ಇವಾಗ ನಾವು 35 ರೂಪೀಸ್ಗೆ ರೈಸು, 30 ರೂಪಾಯಿಗೆ 4 ಇಡ್ಲಿ ಅಂತ ಕೊಡ್ತಾಯಿದ್ದೀವಿ. ಸೊ ನಿಮಗೆ ಸುಮಾರು ಎಲ್ಲ ಖರ್ಚು ಕಳೆದ್ರೆ ಒಂದು ಪ್ಲೇಟಲ್ಲಿ ಒಂದು 10 ರೂಪಾಯಿ, 15 ರೂಪಾಯಿ ಆ ಥರ ಅಂದ್ಕೊಳ್ಳಿ. ಇಂಟು 15 ಅಂತ ಅಂದ್ಕೊಳ್ಳೋಣ. ಸೊ ತುಂಬ ಇದರಲ್ಲೂ ತುಂಬ ಮಾರ್ಜಿನ್ ಇರೋದು, ನಾವು ಕಡಿಮೆ ರೇಟ್ ಇಟ್ಟರೆ. ಬಟ್ ಇದು ರನ್ ಎಷ್ಟಾಗುತ್ತೋ ನಿಮ್ಗೆ ಅದ್ರ ಮೇಲೆ ಪ್ರಾಫಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಬಟ್ ಅಂದರೆ ಈ ಒಂದು ನಾಷ್ಟದ ಬಿಸ್ನೆಸ್ಸಲ್ಲಿ ಇಂಪಾರ್ಟೆನ್ಸ್ ಏನು ಕೊಡಬೇಕು ಸರ್? ನೀವು ಬೇಸಿಕ್ಕಾಗಿ ಏನು ಗೊತ್ತಾ, ಸೋಡಾ ಹಾಕಬಾರ್ದು, ಕಲರ್ ಹಾಕಬಾರ್ದು, ಟೇಸ್ಟಿಂಗ್ ಪೌಡ್ರ್ ಹಾಕಬಾರ್ದು, 3 ಹಾಕಬಾರ್ದು. ತುಂಬ ಹೊಳಿತಾ ಇರೋ ಕಲರ್ ಬೇಕಾಗಿಲ್ಲ ಜನಗಳಿಗೆ. ಹೆಲ್ದಿ ಫುಡ್ ಎಲ್ರಿಗೂ ಏನು ಗೊತ್ತಾ, ಬೆಳಗ್ಗೆ ಎದ್ದು ನಿಮ್ಮ ಹತ್ರ ಬಂದು ತಿಂತಾರೆ ಅಂದರೆ ನೀವು ಹೆಲ್ದಿ ಫುಡ್ ಪ್ರೊವೈಡ್ ಮಾಡಬೇಕು. ಆಮೇಲೆ ಇನಿಷಿಯಲಿ ನೀವು ಸೋಡಾನ ಬಳಸಬಾರ್ದು. ಸೊ ಸೋಡಾ ಕೆಲವೊಬ್ಬರಿಗೆ ಬರಲ್ಲ, ಸೋಡಾನ ಅವಾಯ್ಡ್ ಮಾಡಿ. ಈಗ ನಮಗೂ ಸುಮಾರು ಜನ ಹೇಳ್ತಾರೆ ಒಡೆಗೆ ಹಾಕ್ರಿ, ಇನ್ನೂ ಸ್ವಲ್ಪ ಉಬ್ಬುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ. ಬೇಡ, ಅದು ಉಬ್ಬೇ ಇದ್ರೂ ಪರವಾಗಿಲ್ಲ, ಜನರು ಹೊಟ್ಟೆ ಉಬ್ಬಾರ್ದು. ಕರೆಕ್ಟ್ ಅಲ್ವಾ? ತುಂಬ ಕೊಡಬೇಕು, ಹೊಟ್ಟೆ ಉಬ್ಬಂಗೆ ಕೊಡಬಾರ್ದು. ಉಬ್ಬದೇ ಇದ್ರೂ ಪರವಾಗಿಲ್ಲ, ಜನರು ಹೊಟ್ಟೆ ಉಬ್ಬಾರ್ದು. ಕರೆಕ್ಟ್ ಅಲ್ವಾ? ಒಂದಿಷ್ಟು ಮೈಂಡ್ಸೆಟ್ಗಳನ್ನ ಇಟ್ಕೋಬೇಕು, ಒಂದು 2-3 ತೀರಿ ನಮ್ಮ ಹತ್ರ ಇಟ್ಕೋಬೇಕು. ಆಮೇಲೆ ಚೆನ್ನಾಗಿರಿ. ಈಗ ನಮ್ಮದು ಓಪನ್ ಕಿಚನ್ ಇದೆ, ನಾವೆಲ್ಲ ಇಲ್ಲೇ ಪ್ರಿಪೇರ್ ಮಾಡೋದು. ಇಲ್ಲೇ ಕಣ್ಮುಂದೆನೇ ಅವ್ರ ಕಣ್ಮುಂದೆನೇ ಪ್ರಿಪೇರ್ ಮಾಡಿ ಕೊಡ್ತೀವಿ. ಸೊ ನೀವು ಇನಿಷಿಯಲಿ ಒಂದಿಷ್ಟು ರೂಲ್ಸ್ಗಳು, ಒಂದಿಷ್ಟು ಒಳ್ಳೆ ಫುಡ್ಡು, ಒಳ್ಳೆ ರೈಸ್ನ ಬಳಸಬೇಕು. ಒನ್ಸ್ ನೀವು ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದ್ದೀರಾ ಅಂತಂದರೆ ಇನಿಷಿಯಲಿ 10 ಜನ ಬರೋರು 30 ಜನ ಬರ್ತಾರೆ, 50 ಜನ ಆಗ್ತಾರೆ, 100 ಜನ ಆಗ್ತಾರೆ. ಸೊ ಬರ್ತಾ 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 ಜನ ಜಾಸ್ತಿ ಬರ್ತಾ ಹೋಗ್ತಾರೆ. ಸೊ ಮೇನ್ ಫಂಡ ಏನಂತಂದರೆ ನೀವು ಕಲ್ತಿರಬೇಕು ಫಸ್ಟ್ ಬೇಸಿಕ್ಕಾಗಿ. ಈಗ ನಿಮ್ಮ ಹತ್ರ ಬಂದವರು ಇರ್ತಾರೆ, ಇರೋಲ್ಲ ಗ್ಯಾರಂಟಿ ಇಲ್ಲ. ಬಟ್ರನ್ನ ಇವತ್ತು ಕರ್ಕೊಂಬಂದ್ರಿ, ಒಂದು ವಾರ ಕೆಲಸ ಮಾಡಿದ್ರು, ಬಟ್ರ್ ಮದುವೆ ಫಿಕ್ಸ್ ಆಯಿತು, ಹೋಗ್ಬಿಟ್ರೆ ಏನು ಮಾಡ್ತೀರಾ? 1.5 ತಿಂಗಳು ಅಂಗಡಿ ಕ್ಲೋಸ್ ಮಾಡಿ ಬೀಗ ಹಾಕ್ಬೇಕಷ್ಟೇ. ಆಮೇಲೆ ನೀವು ಬೇರೆಯವ್ರನ್ನ ಹುಡುಕ್ತಾ ಇರ್ತೀರಾ. ನೀವು ಬೇರೆಯವ್ರನ್ನ ಕರ್ಕೊಂಬಂದ್ರಿ, ಅವ್ರನ್ನ ಸರಿ ಅಳಬ್ರು ಚೆನ್ನಾಗಿ ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾಡಲ್ಲ ಅಂತಾರೆ. ಒಂದ್ಸಲ ಕಸ್ಟಮರ್ಸ್ ಟ್ರಸ್ಟ್ ಕಳ್ಕೊಂಡ್ರು ಅಂದರೆ ಮತ್ತೆ ಬರಲ್ಲ ಈ ಬಿಸ್ನೆಸ್ಗಳಲ್ಲಿ. ಎಸ್ಪೆಷಲಿ ಫುಡ್ ಇಂಡಸ್ಟ್ರಿಲಿ ಟ್ರಸ್ಟ್ ಇಲ್ಲ ಅಂದ್ರೆ ಯಾರೂ ಬರೋಕ್ಕೆ ಹೋಗಲ್ಲ. ಟೇಸ್ಟು ನಿಂಬೆ ಆಗಿರಬೇಕು, ಚೆನ್ನಾಗಾಗಲಿ ಕೆಟ್ಟದಾಗಲಿ. ಈಗ ನೀವು ಚಂದನ್ನು ನೀವೇ ಮಾಡಿ, 2 ದಿನ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂತಾರೆ, 3ನೇ ದಿನಕ್ಕೆ ಸರಿ ಆಗುತ್ತೆ. ನೀವು ಕಲ್ತು ಬಿಡ್ತೀರ. ಆಮೇಲೆ ಅಷ್ಟು ಟಫ್ ಅಲ್ಲ ಇದು. ಒಂದು 2-3 ದಿನ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ, ಆಮೇಲೆ ಬಂದುಬಿಡುತ್ತೆ ಅಲ್ಲಿಗೆ. ಅಷ್ಟು ಟಫ್ ಏನಿರಲ್ಲ. ಸೊ ಇನಿಷಿಯಲಿ ಏನಂತಂದರೆ ಆಮೇಲೆ ಮಾರ್ನಿಂಗ್ ಬೇಗ ಎದ್ದೇಳಬೇಕು, ಬೇಗ ಎದ್ದು ನೀವು ರೆಡಿ ಮಾಡ್ಕೋಬೇಕು. ಸೊ ನಿಮ್ಗೆ ಇದೊಂದು ಪ್ಲಸ್ ಪಾಯಿಂಟ್, ಬೆಳಗ್ಗೆ ಬೇಗ ಹೆಂಗಿದ್ರು ಟೀ ಕಾಫಿಗೆ ಎದ್ದೇಳ್ತೀರಾ, ಅದ್ರ ಜೊತೆಗೆ ಇದನ್ನು ಕೂಡ ಪ್ರಿಪೇರ್ ಮಾಡೋಕ್ಕೆ ಈಸಿ ಇರುತ್ತೆ ನಿಮಗೆ. ಎರಡು ಸೈಮಲ್ಟೇನಿಯಸ್ಲಿ ಮಾಡ್ಬೋದಾ ಸರ್? ಕಾಫಿ ಟೀ ಬಿಸ್ನೆಸ್ ಪ್ಲಸ್ ಬ್ರೇಕ್ಫಾಸ್ಟ್? ಇಲ್ಲೂ ಒಂದು ಟಫ್ ಇದೆ. ಏನಂತಂದರೆ ನೀವು ಎರಡೂ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಇಲ್ಲೂ ಮ್ಯಾನ್ ಪವರ್ ಬೇಕು. ನನ್ನ ಸಜೆಷನ್ ಏನಂತ ಇದೆ, ಐದರ್ ನೀವು ಇನಿಷಿಯಲಿ ನಿಮ್ಮ ಹತ್ರ ಏನೂ ಇಲ್ಲ, ನೀವು ಒಬ್ಬರೇ ಮಾಡ್ತಾ ಇದ್ದೀರಾ ಅಂತಂದರೆ ಐದರ್ ಯು ಚೂಸ್ ಕಾಫಿ ಟೀ ಆರ್ ಬ್ರೇಕ್ಫಾಸ್ಟ್ ಬಿಸ್ನೆಸ್. 2ರಲ್ಲಿ ಒಂದು ಚೂಸ್ ಮಾಡ್ಕೊಳ್ಳಿ.
ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ, ನಿಮ್ಮ ಮನೆಯಲ್ಲಿಂದ 2-3 ಜನ ನಿಂತ್ಕೊತಾ ಇದ್ದಾರೆ ಅಂದರೆ ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ವೈಫು, ನಿಮ್ಮ ಅಮ್ಮ, ನಿಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ಯಾರೋ ನಮ್ಮ ಮನೆಯವರು ನಿಂತ್ಕೊತಾ ಇದ್ದಾರೆ ಅಂತಂದರೆ ಕ್ಯಾನ್ ಗೋ ಎನಿಥಿಂಗ್. ಆ ಥರ ನಿಂತ್ಕೊಂಡ್ರೆ ನೀವು ಮಾಡ್ಬೋದು. ಇದು ಬ್ರೇಕ್ಫಾಸ್ಟ್ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಾಫಿಟ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ನೀವು ಹೇಳಿದ್ರೆ, ಈಗ ಒಂದು ಮಂತಿಗೆ ಎಷ್ಟು ಆಗ್ತಿದೆ ಈಗ ನಿಮ್ಮದು ಬಿಸ್ನೆಸ್ ಆಯಿತು ಬರೀ ಪರ್ಟಿಕ್ಯುಲರ್ ಅರೌಂಡ್ ಎಲ್ಲ ಸೇರಿಕೊಂಡು ಒಂದು 4 lakh ಅಂತ ಅಂದ್ಕೊಳ್ಳಿ. ಎಲ್ಲ ಓವರ್ ಆಲ್ ನಾಷ್ಟಾ ಪ್ಲಸ್ ಕಾಫಿ ಟೀ ಎರಡೂ ಸೇರಿ 4 lakhs ಬಿಸ್ನೆಸ್. 3 to 4 ಅಂತ ಹೇಳೋಕೆ ಸುಲಭ, ಬಟ್ ಅದರಿಂದ ಶ್ರಮ ಮಾತ್ರ ಜಾಸ್ತಿ. ಹೌದೌದೌದು, ಅದು ಇವಾಗ ಆಗ್ತಾ ಇದೆ. ಒಂದು ಇನಿಷಿಯಲಿ ಏನು ಆಗ್ತಿರ್ಲಿಲ್ಲ. ಇನಿಷಿಯಲಿ ಬಟ್ ಜನಕ್ಕೆ ಗೊತ್ತಾಗೋಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೆ ಹೇಳಿದ ಸರ್ವೈವಲ್ ಪೀರಿಯಡ್. ಒಂದು 6 months ಬೇಕಾಗುತ್ತೆ. 6 months 1 year ನಿಮಗೆ ಸ್ಟಾರ್ಟಿಂಗ್ ಟಫ್ ಆಗಿರುತ್ತೆ. ಸೊ ಡೈಲಿ ಒಂದು 8,000 10,000 ಒಂದು ಸರಿ 6,000 5,000 ತುಂಬ ಕಡಿಮೆನೂ ಆಗುತ್ತೆ. ನಾನು ಹೇಳಿದ ರೇಷೋ ನಿಮಗೆ ಎವ್ರಿ ಟೈಮು ಅಂತಲೂ ಅಲ್ಲ, ಡಿಪೆಂಡ್ಸ್, ಫ್ಲಕ್ಚುಯೇಷನ್ ಆಗುತ್ತೆ. ಡಿಪೆಂಡ್. ಈಗ ಬೇಸಿಗೆ ಒಂದು ಸ್ವಲ್ಪ ಕಡಿಮೆ ತಿಂತಾರೆ, ಇವಾಗ ಟೀ ಕಡಿಮೆ ಹೋಗುತ್ತೆ, ಫುಡ್ಡು ಬೇಸಿಗೆಯಲ್ಲಿ ಫುಡ್ಡು ಕನ್ಸ್ಯೂಮ್ ಕಡಿಮೆ ಆಗುತ್ತೆ, ತಿನ್ನಬೇಕು ಅಂತ ಅನಿಸಲ್ಲ. ಸೊ ಡಿಪೆಂಡ್ ಅದು ನೀವು ಯಾವ ಟೈಮಲ್ಲಿ ಹೆಂಗೆ ಅಂತ. ಇವಾಗ ವಡೆ ಯಾವಾಗ ಇಟ್ಬಿಟ್ರೆ ಪಟ್ಟಂತ ಖಾಲಿ ಆಗಿಬಿಡ್ದು, ಸ್ವಲ್ಪ ನಿಧಾನ ಖಾಲಿ ಆಗುತ್ತೆ. ಬಿಸಿಲಲ್ಲಿ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಇದು ಈಗ ಒಂದು ಹೋಟ್ಲು ಮಾಡಬೇಕು ಅಂತಂದರೆ ಇವೆಲ್ಲ ಐಡಿಯಾಸ್ ಕೊಟ್ಟರೆ ಹೇಗೆ ಮಾಡಬೇಕಲ್ಲ, ಮುಖ್ಯವಾಗಿ ಡಾಕ್ಯುಮೆಂಟೇಷನ್ನು ಏನೇನು ಬೇಕಾಗ್ಬೋದು ಈ ಥರ ಒಂದು ಹೋಟ್ಲು ಬಿಸ್ನೆಸ್ ಮಾಡುವರು? ಅದು ಏನೂ ಇಲ್ಲ ಸರ್, ಅದು ತುಂಬ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇದೆ. ಅಗ್ರಿಮೆಂಟು, ಆಮೇಲೆ ಏನೋ ಫುಡ್ಡು, FSSI ಅದೇನೂ ಇಲ್ಲ. ನಿಮಗೆ ಹೋಗಿ ಬೆಂಗಳೂರು ಆಫೀಸಲ್ಲಿ ನಿಮ್ಮ ಡಾಕ್ಯುಮೆಂಟ್ ಫಸ್ಟ್ ನೀವು ಅಗ್ರಿಮೆಂಟ್ ಮಾಡಿಸಿರ್ತೀರ ಶಾಪ್ದು. ಆ ಅಗ್ರಿಮೆಂಟ್ ಕಾಪಿ ಒಂದು ನಿಮ್ಮದು ಫೋಟೋ ಒಂದು ಕೊಟ್ಬಿಟ್ರೆ, ಅಲ್ಲಿ ಕಾಸು ಕೊಟ್ಬಿಟ್ರೆ ಅವ್ರು ಮಾಡ್ಕೊಂಡು ಒಂದು 2,000 1,500 ಅಲ್ಲಿ ಏಜೆಂಟ್ಸ್ ಇರ್ತಾರೆ. ಅದು ನೀವು ಅಲ್ಲಿ ಹೋಗಬೇಕು ಅಂತಲೂ ಇಲ್ಲ. ಏನು ಡಾಕ್ಯುಮೆಂಟೇಷನ್ ಅದು? ಏನಿಲ್ಲ, ಒಂದು ಪ್ಯಾನ್ ಕಾರ್ಡ್ ಕೊಡಿ, ನಿಮ್ಮದು ರೆಂಟ್ ಅಗ್ರಿಮೆಂಟ್ ಕೊಡಿ. ರೆಂಟ್ ಅಗ್ರಿಮೆಂಟು ಪ್ಯಾನ್ ಕಾರ್ಡ್ ಕೊಟ್ಬಿಟ್ರೆ ಮಾಡಿಕೊಟ್ಬಿಡ್ತಾರೆ. ಅಲ್ಲ, ಏನು ಡಾಕ್ಯುಮೆಂಟ್ ಅದು? ಏನು ಮಾಡಿ? FSSI ಲೈಸೆನ್ಸ್. FSSI ಲೈಸೆನ್ಸ್ಗೆ ಫುಡ್ ಲೈಸೆನ್ಸು ತೊಗೋಬೇಕಾಗತ್ತೆ ನೀವು ಇದಕ್ಕೆ. ಬೇರೆ ಏನೇನು BBMP BBMPದು ತೊಗೋಬೇಕು. BBMPದು ಪ್ಲಾಸ್ಟಿಕ್ಕು ಅದು ಇದು ಅಂತ ಅದನ್ನು ತೊಗೋಬೇಕು. ತೊಗೊಂಡ್ರು ಓಕೆ, ತೊಗೊಳ್ದೇ ಇದ್ರು ಓಕೆ. GST ಫೈನ್. ಹಾಂ, GST ಇನ್ ಕೇಸ್ ನಿಮ್ಮದು ಡಿಪೆಂಡಿಂಗ್ ಅಪಾನ್ ಬಿಸ್ನೆಸ್ ಎಷ್ಟು ಲಕ್ಷದ ಮೇಲೆ ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಲ್ಯಾಕ್ಸ್ ಟುಗೆದರ್ ಟರ್ನ್ ಓವರ್ ಮಾಡ್ತಾ ಇದ್ರೆ ಮಾತ್ರ GST ಕನ್ಸಿಡರ್ ಆಗುತ್ತೆ. ಇಲ್ಲ ಅಂದರೆ ಇನಿಷಿಯಲಿ ನೀವು ಅದೇನು ಮಾಡಬೇಕು ಅಂತಿಲ್ಲ. ನಾರ್ಮಲ್ FSSI ಲೈಸೆನ್ಸಲ್ಲೇ ನೀವು ಓಡಿಸ್ಬೋದು. ಸರ್, ಈಗ ಇಷ್ಟೊಂದು ಹಾಕಿದ್ದೀರಿ, ಇದೊಂದು ಎಕ್ಸಾಂಪಲ್ ಹೇಳ್ಬೋದಾ? ಏನೇನು ಎಷ್ಟೆಷ್ಟು ಕಾಸ್ಟ್ ಬೀಳುತ್ತೆ ಇವಾಗೆಲ್ಲ ಮಾಡೋದಕ್ಕೆ ನೀವು? ಸರ್, 4 ಇಡ್ಲಿ 30 rupees. ಸರ್, ಇದು ಕಾಸ್ಟು ಅಂದರೆ ನೀವು ರಾ ಮಟೀರಿಯಲ್ ಕಾಸ್ಟ್ ಅನ್ನೋಕ್ಕಿಂತ ಅದರಲ್ಲೆಲ್ಲ ಕನ್ಸಿಡರ್ ಆಗುತ್ತೆ. ನಿಮ್ಮ ರೆಂಟು, ಇನ್ನೊಂದು ಮತ್ತೊಂದು. ಸೊ ನಾನು ಅದೇ ನಿಮ್ಗೆ ಆಗಲೇ ಹೇಳ್ದಂಗೆ ಒಂದು 10 rupees 15 rupees ನಿಮ್ಗೆ ಈ ಥರ ಒಂದೊಂದು ಐಟಮ್ಸಲ್ಲಿ ಒಂದೊಂದು ಇಳಿಬೋದು. ಒಟ್ಟು ನೀವೀಗ ಒಂದು 7 ಐಟಮ್ ಮಾಡ್ತಿದ್ದೀರಿ ಈಗ. ಮತ್ತು ಇನ್ನೇನಾದ್ರು ಐಡಿಯಾಸ್ ಕೊಡೋದಿತ್ತು ಅಂದರೆ ನಾಷ್ಟಾ ಬಿಸ್ನೆಸ್ ಮಾಡೋರಿಗೆ, ಇಂಥ ತಪ್ಪು ಮಾಡಬೇಡಿ ಅನ್ನೋದು ಯಾರೂ ಹೇಳಲ್ಲ. ಯೂಶ್ವಲಿ ಇಷ್ಟು ಬಿಸ್ನೆಸ್ ಆಗುತ್ತೆ ಅಂತ ತೋರಿಸೋರು ಜಾಸ್ತಿ ಇದ್ದಾರೆ, ಇಷ್ಟು ಪ್ರಾಫಿಟ್ ಮಾಡ್ತೀವಿ ಅಂತ ತೋರಿಸೋರು ಇದ್ದಾರೆ, ಇಂಥ ಲೊಕೇಶನಲ್ಲಿ ಇದ್ದೀವಿ ಅಂತ ತೋರಿಸೋರು ಇದ್ದಾರೆ. ಈ ತಪ್ಪು ಮಾಡಬೇಡಿ ಅಂದರೆ ಅದು ಒಂದು ಹೇಳ್ಬಿಡಿ ಲಾಸ್ಟ್. ತಪ್ಪು ಮಾಡಬೇಡಿ ಅಂತ ಆ ಥರ ಏನಿಲ್ಲ ಸರ್, ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೇನಂತಂದರೆ ನಿಮಗೆ ನೀವು ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಮಾಡಿ. ಯಾರೋ ಹೇಳಿದ್ರು ಅಂತ ಮಾಡಬೇಡಿ. 10 ಲಕ್ಷ ಆಗುತ್ತೆ ಅಂತ ಯಾರೋ ನಿಮ್ಗೆ ಹೇಳಿದ್ರು ಅಂತಂದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ. ನಿಮಗೆ ಫಸ್ಟ್ ಬರಬೇಕು. ನೀವು ಇಡ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇವಾಗ ಇಡ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಫೈನ್, ನಿಮಗೆ ಬರಬೇಕಷ್ಟೇ. ಅದು ನಿಮಗೆ ಮಾಡೋಕ್ಕೆ ಬಂದರೆ ನೀವು ಮಾಡ್ತೀರಾ. ನೀವು ಮಾಡೋಕ್ಕೆ ನೀವು ಬೇರೆ ಮೇಲೆ ಡಿಪೆಂಡ್ ಆದರೆ ಏನಾಗುತ್ತೆ ಗೊತ್ತಾ, ಅವ್ರು ಬರದೇ ಇದ್ದರೆ ನೀವು ಹುಚ್ಚರಾಗ್ಬಿಡ್ತೀರಾ. ಅವ್ರು ಬಂದಿಲ್ಲ ಇದೆ ಅಂತ ನೀವು ಲಾಸ್ಗೆ ಹೋಗ್ತೀರಾ. ಹಾಗೇನೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ. ಅದೇ ನಿಮಗೆ ಬಿಸ್ನೆಸ್ ಬಂತು ಅಂತಂದರೆ ಒಂದು 4 ಜನ ಹುಡುಗರನ್ನ ಹಾಕ್ಕೊಂಡು ಹೆಂಗೋ ಮಾಡ್ಕೊಂಡು ನೀವು ಮಾಡ್ತೀರಾ. ದ ಮೇನ್ ಥೀಮ್ ಏನಂತಂದರೆ ಅಟ್ಲೀಸ್ಟ್ ಒಂದು 60-70% ಆದರೂ ನಿಮ್ಗೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರೇ, ಇನ್ಫಾರ್ಮೇಷನ್ ಕೊಡಿ. ಥ್ಯಾಂಕ್ ಯು. ಸೊ ನೋಡೋದಲ್ಲ, ಯಾರ್ಯಾರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಒಂದು ಬ್ರೇಕ್ಫಾಸ್ಟ್ ಬಿಸ್ನೆಸ್ ಆಗಿರ್ಬೋದು, ಕಾಫಿ ಟೀ ಬಿಸ್ನೆಸ್ ಆಗಿರ್ಬೋದು, ಹೇಗೆ ಮಾಡಬೇಕು, ಲೊಕೇಶನ್ ಎಷ್ಟು ಇಂಪಾರ್ಟೆಂಟು, ಟೇಸ್ಟ್ ಕೊಡಬೇಕಾದ್ರೆ ಏನೇನು ಮಾಡಬೇಕು, ಎಲ್ಲಿಟ್ಟರೆ ಒಳ್ಳೆಯದು, ಹೇಗೆ ಬಿಸ್ನೆಸ್ ಮಾಡಬೇಕು, ಯಾರನ್ನೂ ಡಿಪೆಂಡ್ ಆಗಬಾರ್ದು ಅನ್ನೋ ಅಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರಿ ಬಾಸ್ ವಾಲಾ. ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.